ನನಗೆ ಅದೇನೇ ಒಂಥರ ಖುಷಿ ಆಗ್ತಾ ಇರೋದು. ವಿಶೇಷವಾಗಿ ಈ ಸ್ಟುಡಿಯೋದಕ್ಕೆ ಎಂಟ್ರಿ ಆಗ್ತಿದ್ದಾಗ್ಲೇನೆ ನಿನ್ನೆ ಉದ್ಘಾಟನೆಯಲ್ಲೂ ಕೂಡ ಅದರ ಫೀಲ್ ಇತ್ತಲ್ಲ. ಕಲಾವಿದರು ಕೂಡ ಇಲ್ಲಿ ಮೇಳೈಸಿದ್ರು. ಅನಾವರಣಗೊಂಡಿರ್ತಕ್ಕಂಥ ಫೋಟೋಗಳು ನೋಡೋದಾದ್ರೆ ಮತ್ತೆ ಇಲ್ಲಿ ತಮ್ಮ ಪರಿಸರವನ್ನ ಮತ್ತೆ ಪೇಂಟಿಂಗ್ಗಳನ್ನ ಗಿಡ ಇದನ್ನೆಲ್ಲವೂ ಕೂಡ ಪೂರಕವಾಗಿ ನಿಮ್ಮ ಮನಸ್ಸಿನೊಳಗಡೆ ಏನಿದಾವೋ ಅವೆಲ್ಲವನ್ನು ಕೂಡ ಇಲ್ಲಿ ಬಿತ್ತರಿಸ್ಕೊಂಡು ನೀವೊಂದು ಗೂಡನ್ನು ಕಟ್ಕೊಂಡಿದ್ದೀರಿ. ಹಂಗಾಗಿ ಅದಕ್ಕೆ ಮೊದಲನೇದಾಗಿ ತಮಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಜನಪದ ಸಿರಿ ಸ್ಟುಡಿಯೋ, ಆ ಸ್ಟುಡಿಯೋದಲ್ಲಿ ಮೊಟ್ಟ ಮೊದಲನೆಯ ಸಂದರ್ಶಕ ವ್ಯಕ್ತಿಯಾಗಿ ನನ್ನ ಅಚ್ಚುಮೆಚ್ಚಿನ ಚೆಲುವ ಚಾಮರಾಜನಗರ ಜಿಲ್ಲೆಯ ಒಬ್ಬ ರಂಗ ವ್ಯಕ್ತಿಯನ್ನ, ರಂಗ ನಿರ್ದೇಶಕರನ್ನ ನಾಡಿಗೆ ಪರಿಚಯಿಸ್ತಕ್ಕಂಥ ಒಂದು ಭಾಗ್ಯ, ಸೌಭಾಗ್ಯ ನನ್ನದಾಗಿದೆ. ಮೇಷ್ಟ್ರೆ, ಸರ್, ಒಂದು ರಂಗಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಆಗಲಿ ಸರ್, ಪ್ಲೀಸ್. ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ. ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ. ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ. ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ. ಗಜವದನ ಹೇ ರಂಭ. ಸರ್, ಈಗ ಚಾಮರಾಜನಗರ ಜಾನಪದಕ್ಕೆ ಹೆಚ್ಚು ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಈ ಪ್ರಶ್ನೆ ಕೇಳ್ತೀನಿ. ನೀಲ್ಗಾರರು ತಾವು ಅಂತ ತಿಳಿಸ್ಕೊಟ್ರೆ, ಚಾಮರಾಜನಗರದಲ್ಲಿ ನನ್ನ ಒಂದು ಅವಿವೇಕಕ್ಕೆ ಈ ಪ್ರಶ್ನೆ, ಆ ಒಂದು ಜ್ಞಾನಕ್ಕೆ, ಈ ನೀಲ್ಗಾರರ ಪರಂಪರೆ, ಮಾದೇಶ್ವರನ ಗುಡ್ರು, ಜೋಗಿಗಳು, ದಾಸಪ್ಪಗಳು ಅಂತೆಲ್ಲ ವಿವಿಧ ಪ್ರಕಾರಗಳು ಕಾಣ್ತೀವಿ. ಇದಕ್ಕೆಲ್ಲ ವ್ಯತ್ಯಾಸ ಏನು ಅಂತ, ಒಂದಕ್ಕೊಂದಕ್ಕೂ ನಡುವೆ ಇರತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ತಿಳಿಸ್ಕೊಡ್ಬೋದಾ ಅಂತ? ವ್ಯತ್ಯಾಸ ಅಂತಂದರೆ, ಈಗ ಎಲ್ಲರೂ ಕೂಡ ಉಪದಾನ ಮಾಡೋರೇನೆ, ಆದರೆ ಅವರು ಒಕ್ಕಲು ಅಂತ ಮಾಡ್ಕೊಂಡಿದ್ದಾರಲ್ಲ ಸರ್. ಮಂಟಸ್ವಾಮಿ ಒಕ್ಕಲು, ಮಾದೇಶ್ವರ ಒಕ್ಕಲು, ದಾಸೈಗಳು, ಈ ಥರ ಜೋಗಿಗಳು ಹಿಂಗೆ ಮಾಡ್ಕೊಂಡಿದ್ದಾರೆ. ಈಗ ನನಗೆ ನಾನು ಕೂಡ ಉಪದಾನ ಮಾಡ್ತಾ ಒಂದಷ್ಟು ಏನೇನೋ ನನಗೆ ಅನ್ನಿಸ್ತು, ಇದು ಯಾಕೆ ಮಾಡಬೇಕು, ಇದು ಮಾಡೋದ್ರಿಂದ ಮೊದಲು ದೇವರೇ ಇಲ್ಲ ಅಂತ ನಾನು ಇದು ಮಾಡ್ತಿದ್ದೆ. ಇದು ಯಾತಕ್ಕೆ, ನಾನು PUC ಹೋದಾಗ ಸೈನ್ಸ್ ಸ್ಟೂಡೆಂಟ್ ಆಗ್ಬಿಟ್ಟಿದ್ದೆ. ಅಂದರೆ ಆ ಸೈನ್ಸ್ ಸ್ಟೂಡೆಂಟ್ನಲ್ಲಿ ಇದೆಲ್ಲ ಸುಳ್ಳು ಅವೆಲ್ಲ ಅಂತಾರಲ್ಲ, ದೇವ್ರು ಬರೋದು ಇವೆಲ್ಲ, ಇದೆಲ್ಲ ಯಾತಕ್ಕೆ ಇದೆಲ್ಲ ಅಂತಿದ್ರು. ಆದ್ರೂ ನಮ್ಮ ತಾತ ದೇವ್ರ ಗುಡ್ಡನ್ನು ಬಿಡಿಸ್ದಾಗ ಅವರು ದೇವ್ರು ನಂಬ್ತಿರ್ನಿಲ್ಲ, ಸತ್ಗ ಹೊತ್ಕೊ ಬರ್ತಿದ್ರು. ಇದು ಯಾರ ಬಂದದು ಅಂತ ಹೇಳ್ಬಿಟ್ಟು ಬೇಕು ಅಂತಲೇ ಸತ್ಗ ಹೊತ್ಕೊಂಡ್ರು, ಏನೋ ಬರಲ್ಲ ಅಂತಂದ್ಬಿಟ್ಟು. ಆದರೆ ಇದೆಲ್ಲವೂ ಕೂಡ ಒಂದು ಪರಂಪರೆಯಾಗಿ ಇಳ್ತದೆ. ಆದರೆ ನಾನು ಇದನ್ನೆಲ್ಲ ಉಪದಾನ ಮಾಡುವಾಗ ಒಂದು ಕವನ ಬರೆದೆ ನನಗನ್ಸಿ. ಆ ಕವನನೇ ಓದ್ಬಿಟ್ರೆ ನಿಮ್ಗಾದ್ರೂ ಗೊತ್ತಾಗ್ಬೋದು ಅಂತ ಅಂದ್ಕೋತೀನಿ. ನಿಮ್ಮ ಜ್ಞಾನ ಕವನ ಸಂಕಲನದಿಂದ ಒಂದು ಕವನವನ್ನು ಓದ್ತಾ ಇದ್ದೀರಾ? ಹೌದು ಸರ್, ಹೌದು ಸರ್. ಶರಣು ಶರಣಾರ್ಥಿ ಅಂತ ಕವಿತೆ ಹೆಸರು. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಭಿಕ್ಷೆ ನೀಡಿದ ಭಕ್ತರಿಗೆ, ಶಿಶುವಾಗಿ ಪಡೆದ ಗುರು ಪರಂಜ್ಯೋತಿಗೆ, ಜನ್ಮ ನೀಡಿದ ಮಾತಾಪಿತರಿಗೆ ಶರಣು ಶರಣಾರ್ಥಿ. ಜಾಗಟೆ ಹಿಡಿದು ನಾದ ಮಾಡಿರಲು ಕಾಸು ಕೊಟ್ಟು ಮಾನ ಮುಚ್ಚಿದರು. ಬಾಗಿಲ ಬಳಿ ನಿಂತು ಜೋಳಿಗೆ ಒಡ್ಡಿರಲು ಅಕ್ಕಿ ರಾಗಿ ನೀಡಿ ಹಸಿವ ನೀಗಿದರು. ಹಣೆಗೆ ವಿಭೂತಿ ಹಚ್ಚಿದ್ದ ನೋಡಿ ಕಾಲಿಗೆ ಬಿದ್ದು ಬೇಡಿಕೊಂಡರು ನನ್ನೆನ್ನೆಯೇ. ಕೊರಳಲ್ಲಿ ರುದ್ರಾಕ್ಷಿ ಧರಿಸಿದ್ದ ಕಂಡು ಹೂಮಾಲೆ ಹಾಕಿ ಹರಸಿದರು. ಕೊರಳಲ್ಲಿ ರುದ್ರಾಕ್ಷಿ ಧರಿಸಿದ್ದ ಕಂಡು ಹೂಮಾಲೆ ಹಾಕಿ ಹರಸಿದರು. ಸುಡುವ ಬಿಸಿಲಿನಲ್ಲಿ ಬರಿಗಾಲಲ್ಲಿ ಊರೂರ ಅಲೆದು ಉಪದಾನ ಬೇಡಿದೆ. ಸುಡುವ ಬಿಸಿಲಿನಲ್ಲಿ ಬರಿಗಾಲಲ್ಲಿ ಊರೂರ ಅಲೆದು ಉಪದಾನ ಬೇಡಿದೆ. ಅನ್ನದ ಮೌಲ್ಯ ತಿಳಿಯಿತು. ಅಹಂಕಾರ ಹರಿದು ಶೂನ್ಯದ ಅರ್ಥ ಕಂಡಿತು. ದುರ್ಬುದ್ಧಿ ಎಲ್ಲ ಹೋಗಿ ಬರಗಾಲಲ್ಲಿ ಯಾಕೆ ನಾವು ಹೋಗ್ಬೇಕು ಹೋಗ್ರೆ? ನೀನು ಎಷ್ಟೇ ಅಮ್ಮ ಬಂಗ್ಲೆ ಕಟ್ಕೊಂಡಿದ್ರು ಗುಡ್ನಾಗಿದ್ಮೇಲೆ ಅದನ್ನೆಲ್ಲ ಇಟ್ಬಿಟ್ಟು ಜೋಳಿಗೆ ಸಿಗಾಕೊಂಡು ಅಮ್ಮ ಭಿಕ್ಷೆ ಬೇಡಬೇಕು. ಅದು ಮಂಟೇಸ್ವಾಮಿ ಹೇಳಿರೋದು. ಅಹಂಕಾರವನ್ನು ತೊರಿಬೇಕು. ದೇವರ ಗುಡ್ಡನಾಗಿ ಕಂಡಾಯ ಹೊತ್ತೊಯ್ಯುವ ಭಾಗ್ಯ ಕರುಣಿಸಿದ ಧರೆಗೆ ದೊಡ್ಡವರು ಮಂಟೇಸ್ವಾಮಿಗೆ ಶರಣು ಶರಣಾರ್ಥಿ. ಗುರುವಿಗೆ ತಕ್ಕ ಶಿಷ್ಯನಾಗಿ ಪವಾಡಗಳ ಗೆದ್ದ ಘನ ನೀಲಿ ಸಿದ್ದಪ್ಪಾಜಿಗೆ ಶರಣು ಶರಣಾರ್ಥಿ.
ಕಂಡಾಯನ ಯಾರ್ಯಾರಿಗೂ ಒತ್ಕೊಳಕ್ ಕೊಡಲ್ಲ, ಗುಡ್ನೆ ಆಗಿರ್ಬೇಕಮ್ಮ, ಅವ್ರಿಗೆ ಅಷ್ಟೇ ಕಂಡಾಯ ಒತ್ಕೋಬೇಕು. ಆಮೇಲೆ ಅದು ದೇವ್ರ ತಂದು ಕೂರ್ಸೋದು ಇದೆಲ್ಲ ಪದ್ಧತಿಗಳವಲ್ಲ ಅದು. ಮನೆ ದೇವನೆಂದು ಪೂಜಿಸುವ ಭಕ್ತ ಸಮೂಹಕ್ಕೆ ಶರಣು ಶರಣಾರ್ಥಿ. ಮನೆ ದೇವನೆಂದು ಪೂಜಿಸುವ ಭಕ್ತ ಸಮೂಹಕ್ಕೆ ಶರಣು ಶರಣಾರ್ಥಿ. ಸನ್ಮಾರ್ಗದಲ್ಲಿ ಸಾಗಲು ದಾರಿ ತೋರಿದ ಜನಪದರ ದೈವ ಶಕುತಿಗೆ ಶರಣು ಶರಣಾರ್ಥಿ. ಈ ಕವನ ಕೇಳಿದ್ಮೇಲೆ ನನಗೊಂದು ಪ್ರಶ್ನೆ ಕಾಡುತ್ತೆ. ಈಗ ನೋಡಿ, ಇದು ಶಿಷ್ಟ ಸಾಹಿತ್ಯ, ತಾವು ರಚನೆ ಮಾಡಿದ ಸಾಹಿತ್ಯ. ಜನಪದಕ್ಕೂ ಮತ್ತು ಶಿಷ್ಟ ಸಾಹಿತ್ಯಕ್ಕೂ ಇರ್ತಕ್ಕಂಥ ವ್ಯತ್ಯಾಸದ ಅಂದ್ರೆ ನಮ್ಮ ಅನುಭೂತಿಗೆ ಬರ್ತಕ್ಕಂಥ ಒಂದು ಏನಂತ ಕರೀಬೋದು, ಆ ಒಂದು ರೋಮಾಂಚನ, ಆ ಒಂದು ಮಜಾ ಕೊಡುತ್ತೆ ನೋಡಿ ಆ ಜನಪದ. ಆ ಜನಪದದ ಮಜಾ ಶಿಷ್ಟ ಸಾಹಿತ್ಯದಲ್ಲಿ ಸಿಗಲ್ವಲ್ಲ, ಯಾಕೆ ಅಂತ? ಈಗ ಆ ಕವಿ ಆಗಲಿ ಅಥವಾ ಲೇಖಕ ತನ್ನ ಯಾವ ಭಾಷೆಯಲ್ಲಿ ಹೇಳಬೇಕು ಅಂತ ಬರೆಯುವಾಗಲೇ ಅನಿಸುತ್ತೆ, ಆ ವಿಷಯಗಳ ಆಧಾರದ ಮೇಲೆ, ಅಥವಾ ಈಗ ತಾನು ಯಾವ ಭಾವನೆಯಲ್ಲಿದ್ದಾನೋ ಅದರ ಆಧಾರದ ಮೇಲೆ ಅದನ್ನು ಹೇಳ್ತಾನೆ. ಇಲ್ಲೇ ನಮ್ಮ ಗ್ರಾಮ್ಯ ಭಾಷೆನಲ್ಲೇ ಬರೆದಿರ್ತಕ್ಕಂಥದ್ದೇ ಜ್ಞಾನ ಕವಿತೆ. ಅದಕ್ಕೆ ನಾನು ಆ ಜೋಲಿ ಹೆಸರು ಇದನ್ನು ಕೇಳೋರು ಬೇರೆಯವರು ಊರವರೆಲ್ಲ, ಈಗಂದ್ರೇನ ಅಂತ. ಜ್ಞಾನ ಅಂದ್ರೆ ಗಣಕ ಬಿಡ್ತಾನೆ, ಜ್ಞಾನಕ ಬಿಡೋದು ಅರ್ಥ ಇದೆ. ಸಾವು ಕೂಡ ಆ ಪದ ಇದೆ, ಮತ್ತೆ ಹುಟ್ಟಿಗೂ ಕೂಡ, ಹುಟ್ಟಿನ ನಂತರ ನಾವು ಜೋಲಿ ಕಟ್ತೀವಲ್ಲ ಬಟ್ಟೆನಲ್ಲಿ, ಅದಕ್ಕೆ ಜ್ಞಾನ, ಹಳೆ ಸೀರೆ ಕಟ್ತೀವಲ್ಲ, ನಮ್ಮೂರ ಕಡೆ ಜ್ಞಾನ ಅಂತಾನೆ ಕರೆಯೋದು. ಹಂಗಾಗಿ ಜ್ಞಾನ ಅಂತ ಹೇಳ್ತಿರೋದು. ಆ ಥರದಲ್ಲಿ ಈ ಜ್ಞಾನ ಅನ್ನೋ ಕವಿತೆನಲ್ಲಿ ಆ ಗ್ರಾಮ್ಯ ಪದದಲ್ಲಿ ನಾನು ಈ ಅಲಮಾರಿ ಕುಟುಂಬದ ಒಂದು ರಂಗಾಯಣದ ಹೊರಾಂಗಣದಲ್ಲಿ ನಾನು ನೋಡಿದ್ದು. ಅದನ್ನು ದಿನ ಬೆಳಗಾದ್ರೆ ಅದು ನೋಡ್ತಿದ್ರು, ಪೈಪ್ ಆಗತ್ತಿದ್ರು, ಪೈಪ್ಗೆ ಹೂಳಕ್ಕೆ ಮಣ್ಣಾಗತ್ತಿದ್ರು. ಅವ್ರನ್ನ ದಿನ ಬತ್ತ ನೋಡ್ತಾ ಅಲ್ಲಿ ಒಂದು ಮರಕ್ಕೆ ಜ್ಞಾನ ಕಟ್ಕೊಂಡು ಕೂಸ್ನ ಅಲ್ಲಿ ಇದು ಮಾಡ್ಕೊಂಡು ಅಲ್ಲಿ ತಾಯಿ ಅವರೆಲ್ಲ ಕೆಲಸ ಮಾಡೋದನ್ನ ಅದನ್ನೇ ಅಲ್ಲಿ ಬರೆದಿದ್ದೆ. ಅದನ್ನು ನಾನು ಗ್ರಾಮ್ಯವಾಗಿ ಬರೆದಿದ್ದೀನಿ, ನಮ್ಮೂರ ಭಾಷೆ ಗ್ರಾಮದಲ್ಲೇ ಬರೆದಿದ್ದೀನಿ. ಇದು ನನ್ನ ಯಾವ ಭಾವನೆಗೆ ಅದು ಸೂಕ್ತ ಅನಿಸುತ್ತೋ ಆಯಾ ಇದರಲ್ಲಿ ಬರೀತಾ ಹೋಗಿ. ಇನ್ನು ನಾಟಕಗಳು ಗಮನಿಸೋದಾದ್ರೆ ನಾವು ಆ ಪಾತ್ರ ಎಲ್ಲಿಯವ, ಅವನ ಭಾಷೆ ಏನು ಅನ್ನೋದು ಆಧಾರದ ಮೇಲೆ ನಾವು ಆ ಭಾಷೆ ಬಳಕೆಯನ್ನು ಮಾಡ್ತೀವಿ ಅಂತ. ಸರಿ, ನನ್ನ ಮೂಲ ಪ್ರಶ್ನೆಯಿಂದ ಸ್ವಲ್ಪ ದೂರ ಹೋದ್ವಿ ನಾವು ಕಾಣುತ್ತೆ. ಹೇಳಿ ಸರ್. ನಾನು ಕೇಳ್ತಿರೋದೇನು ಅಂತಂದ್ರೆ, ಜನಪದವನ್ನ ಕೇಳಿದಾಗ, ಈಗ ನೀವೇನು ನಿಮ್ಮ ಕವನದಲ್ಲಿ ಓದಿರ್ತಾವೋ, ಈಗ ಶರಣು ಶರಣಾರ್ಥಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಮಂಟೆ ಸ್ವಾಮಿಗಳು, ಸಿದ್ದಪ್ಪಾಜಿಗಳ ಬಗ್ಗೆ ಮಾತಾಡಿದಾಗ, ಅಥವಾ ಒಂದು ಭಕ್ತರ ಬಗ್ಗೆ ಸಮೂಹದ ಬಗ್ಗೆ ಮಾತಾಡಿದಾಗ, ಜನಪದವಾಗಿ ಮಾತಾಡಿದಾಗ ನಮಗೆ ಸಿಗ್ತಕ್ಕಂಥ ಕಿಕ್ಕು, ನಮಗೆ ಸಿಗ್ತಕ್ಕಂಥ ಒಂದು ಮಜಾ. ಹೌದು. ಈ ರೀತಿ ಶಿಷ್ಟ ಸಾಹಿತ್ಯವನ್ನ ರಚನೆ ಮಾಡಿದಾಗ ಅದರ ಅನುಭವ ಆಗ್ಬೋದು ಅಷ್ಟೇ, ಏನು ಹೇಳಕ್ ಹೊರಟಿದ್ದೀರಿ ಅಂತ. ಆದ್ರೆ ನಮ್ಗೆ ಆ ಮಜಾ ಸಿಗಲ್ವಲ್ಲ, ಯಾಕೆ ಅಂತ ನನ್ನ ಪ್ರಶ್ನೆ. ಅದು ಜನಪದ ಸಾಹಿತ್ಯವಲ್ಲ, ಇದು ಜನಪದ ಸಾಹಿತ್ಯವಲ್ಲ. ಇದು ಈಗ ಈ ಲೇಖಕನ ಸಾಹಿತ್ಯ ಅಷ್ಟೇ. ಆದ್ರೆ ಜನಪದ ಸಾಹಿತ್ಯ ಯಾವುದು ಅಂತಂದ್ರೆ ಮಂಟೆಸ್ವಾಮಿ ಕಾವ್ಯ. ಹೇಗದು? ಅದೇನೋ ಜನಪದ ಕಾವ್ಯಕ್ಕೂ ಮತ್ತು ಇದಕ್ಕೇನೋ ವ್ಯತ್ಯಾಸ ಅಂದ್ರಲ್ಲ, ಹೇಗದು? ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ ಆಡ್ತವಲ್ಲ, ಅದು ಕಿಕ್ ಕೊಡುತ್ತೆ. ಆಮೇಲೆ ಅದು ಜನಪದರೇ ಸೃಷ್ಟಿ ಮಾಡ್ಕೊಂಡಿರೋ ಕಾವ್ಯ. ಇದು ನಾವು ಸೃಷ್ಟಿ ಮಾಡ್ಕೊಂಡಿರೋದು ಯಾವುದೋ ಒಂದು ಶ್ರುತಿ ಇಟ್ಕೋತೀವಿ, ಇನ್ನೇನೋ ಮಾಡ್ಕೋತೀವಿ. ಹಿಂಗ ಅದು ಸಾಹಿತ್ಯ ಬರ್ಕೊಂಡು ಸೃಷ್ಟಿಯಾದದ್ದಲ್ಲ ಜನಪದ ಸಾಹಿತ್ಯ. ಆಡ್ಕೊಂಡು ಕಿರ್ಚ್ಕೊಂಡು ಶುರುವಾಯ್ತಲ್ಲ, ಹಂಗಾಗಿ ಅದು ಕಿಕ್ ಕೊಡುತ್ತೆ. ನಮ್ದೇನು ಅಂತಂದ್ರೆ ಆ ಭಾವನೆಗೆ ಹಿಂಗೆ ಸಾಕ, ಇಷ್ಟು ಇಳಿಸೋದು ಅಂತ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತೀವಲ್ಲ. ನಿಮ್ಮ ಕವಿತೆಯಿಂದ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಹಾಂ ಸರ್. ಈಗ ಜೋಳಿಗೆ ಒಡ್ಡಿರಲು ಅಕ್ಕಿ ರಾಗಿ ಹಾಕಿ ಹಸಿವ ನೀಗಿಸಿದೆ ಅಂತ ಬರ್ತಿದೆ. ಅಂದ್ರೆ ಈ ಒಂದು ಜನಪದ ಪರಂಪರೆ, ಜನಪದ ಕಲಾ ಪರಂಪರೆಯಿಂದ ಇದು ಮನುಷ್ಯನ ಹೊಟ್ಟೆ ಹೊರಲಿಕ್ಕೆ ಅಥವಾ ಮನುಷ್ಯನ ಬದುಕನ್ನು ಕಟ್ಕೊಳ್ಳಿಕ್ಕೆ ಸೃಷ್ಟಿಯಾಗಿರ್ತಕ್ಕಂಥ ಕಲೆನ ಅಂತ ನನ್ನ ಪ್ರಶ್ನೆ. ಮನುಷ್ಯನ ಹೊಟ್ಟೆ ಹೊರಲಿಕ್ಕೆ ಅನ್ನೋದು ಸತ್ಯವೇ, ಅದು ಸತ್ಯವೇ. ಯಾಕಂದರೆ ಈ ಗುಡ್ರು ಇವರೆಲ್ಲ ಒಕ್ಕಲಾಗಿರೋರು ಎಲ್ಲರೂ ಕೂಡ ಆಲ್ಮೋಸ್ಟ್ ಈಗ ಬಡವರೇ, ಅವರು ಹಳ್ಳಿಗರ ಎಲ್ಲರೂ ಕೂಡ ಜನಪದ್ರೆ. ಆಮೇಲೆ ಅವ್ರೊಳಗಡೆ ಹಂಗೆ ಕೇಳಿ ಈಸ್ಕೊಂಡು ಆ ಅಕ್ಕಿಯಿಂದನೇ ಮನೆಯಲ್ಲಿ ಇನ್ಯಾವ 25 ಕಟ್ಟೆ ತಂದಿದ್ರು ಕೂಡ ಅದನ್ನ ತಂದು ಅನ್ನ ಮಾಡಿ ಎಡೆ ಇಕ್ಬೇಕು, ಮತ್ತೆ ನಾವು ಆ ಅನ್ನ ಉಣ್ಬೇಕು. ಆಮೇಲೆ ಅದನ್ನ ಶೇಖರಣೆ ಮಾಡಿ ಇಟ್ಕೋಬೇಕು. ಅಂದ್ರೆ ಏನೋ ಯಾರೋ ಕೊಟ್ಟದು ಅಲ್ಲಿಂದ ಬಂದ ಅಕ್ಕಿಗಳಿಂದ
ಅನ್ನ ಮಾಡಿ ಅದನ್ನು ನೈವೇದ್ಯಕ್ಕೂ ಇಟ್ಟು ಅಂದರೆ ಎಡೆನೂ ಮಾಡಿ ಊಟನೂ ಮಾಡೋದು ಅಂದರೆ ಅರ್ಪಿಸೋದು ದೇವ್ರಿಗೆ. ಇದು ಹೆಂಗೆ ಹೇಳ್ಬೋದು ಅಂತಂದರೆ ಅದೊಂದು ಮಂಟೇಸ್ವಾಮಿ ಬದುಕು ನಡೆಸುವ ಮಾರ್ಗವಾಗಿರ್ಬೋದು, ಆದರೆ ಅದೇ ಅಂತಿಮವಲ್ಲ. ಈಗ ಏನಂತಂದರೆ ನಾವು ಅದನ್ನೇ ಮಾಡ್ಕೊತಾನು ಕೂತ್ಕೊಂಡ್ರೆ ಅದು ತಪ್ಪು ಅಂತಲ್ಲ. ಅದನ್ನೇ ಮಾಡ್ಕೊತ ಕೂತ್ಕೊಂಡ್ರೆ ನಾವು ಸೋಮಾರಿ ಆಗೋ ಚಾನ್ಸಸ್ ಇರ್ತದೆ. ಅಥವಾ ಕೊಡೋರು ಉಪದಾನ ಕೊಡೋರು ದಿನ ಬಂದರೆ ಬೋರ್ ಆಗ್ಬಿಡ್ತದೆ. ಅಲ್ಲ, ಆ ಥರನೂ ಮಾಡೋರು ಇರ್ತಾರೆ. ಬಟ್ ಅದು ಅವ್ರಿಗೆ ಇದರ ಪರಂಪರೆ. ಕೆಲವರು ನಾವು ಕಣ್ಣಾರೆ ಕೆಲವು ನೋಡಿದ್ದೀವಿ, ಅಂದರೆ ಡ್ರಿಂಕ್ಸ್ಗೆಲ್ಲ ಬಳಸ್ಕೊಬಿಡ್ತಾರೆ. ಅಂದರೆ ಮನೆಗೂ ಅದನ್ನು ತಲುಪಿಸಲ್ಲ, ತುಂಬ ಸುಲಭವಾದ ಕೆಲಸ ಅಂತ ತಿಳ್ಕೊಬಿಡ್ತಾರೆ. ಅದು ವಿಷಾದ. ಆದರೆ ಅರ್ಥ ಮಾಡ್ಕೊಂಡೆ ಆ ಮಂಟೇಸ್ವಾಮಿ ಬಗ್ಗೆ ಒಂದು ಭಯ ಇದ್ದರೂ ಕೂಡ, ಭಯ ಇದ್ದಾಗ, ಭಕ್ತಿ ಇದ್ದಾಗ ಆ ಥರ ಕೆಲಸಗಳಿಗೆ ದಾರಿ ಮಾಡಿಕೊಡಲ್ಲ. ಇದರ ಅರ್ಥ ತಿಳ್ಕೊಂಡಿರ್ಬೇಕು ನಾವು. ಅಂದರೆ ಇನ್ನೊಬ್ಬ ಯಾವನೋ ನನಗೆ ದಾನ ಆಗ್ತಾನೆ ಅಂತಂದರೆ ಅದು ಶ್ರೇಷ್ಠವಾದದ್ದು ಅಂತ ಸ್ವೀಕರಿಸಿ ಒಂದು ತುತ್ತ ಅನ್ನಕ್ಕೆ ಅಷ್ಟೇ ಅದನ್ನು ಇದು ಮಾಡ್ಕೋಬೇಕೆ ಹೊರತು ಅದರಲ್ಲೇ ಜೀವನ ನಡೆಸ್ತೀನಿ ಅನ್ನೋದು ತಪ್ಪು. ಅಂದರೆ ನಾನು ಜನಪದವನ್ನು ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿ ಮನೋಭಾವದಿಂದ ನೋಡೋದಾದ್ರೆ ನಾನು ಇದನ್ನ ಹೀಗೆ ಅರ್ಥ ಮಾಡ್ಕೋಬೋದಾ? ಅಂದರೆ ಜನಪದ ಹುಟ್ಟಿರುವ ಕಾರಣವೇ ಅವತ್ತಿನ ಅಶಕ್ತ ಜನಗಳು ಬದುಕನ್ನ ಕಟ್ಕೊಳ್ಳಿಕ್ಕೆ, ಬದುಕನ್ನ ನೇರ ಮಾಡ್ಕೊಳ್ಳಿಕ್ಕೆ ಸತ್ಯ ಅಂತ ಅನ್ಕೋಬಹುದು. ಹೌದು ಸರ್, ಸತ್ಯ. ಅದು ಒಪ್ಕೋಬೇಕು ಸರ್. ಸರ್, ಅನಕ್ಷರಸ್ಥ ಜನಗಳ ಜನಪದವೇ ತುಂಬಿ ತುಳುಕಾಡ್ತಿರ್ತಕ್ಕಂಥ ಚಾಮರಾಜನಗರದಲ್ಲಿ ರಂಗ ಶಿಕ್ಷಣವನ್ನು ಸಾರಬೇಕು, ರಂಗ ಶಿಕ್ಷಣವನ್ನು ಕಲಿಸಬೇಕು ಅಂತ ಹೇಳಿ ಅಭ್ಯಾಸಿ ಅಂತ ತಂಡವನ್ನು, ಅಭ್ಯಾಸಿ ಟ್ರಸ್ಟ್ ಅಂತ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ನಾನು ತಮ್ಮ ಅಭ್ಯಾಸಿಗೂ ಒಂದ್ಸಲ ಭೇಟಿ ಕೊಟ್ಟಿದ್ದೆ ಕಳೆದ ಬಾರಿ ಬಂದಾಗ ಚಾಮರಾಜನಗರಕ್ಕೆ. ಏನದು ಹುಚ್ಚು ಅಂತ? ಯಾಕೆ ಆ ಹುಚ್ಚು? ನಮ್ಮೂರುಗಳಲ್ಲೇ ಈಗ ರಂಗ ಶಿಕ್ಷಣ ಪಡೆದವರೆಲ್ಲರೂ ಕೂಡ ಈಗ ಆಗ ಕಾರಂತರು ಹೇಳಿದ್ದು ಅದೇ ಅಂತೆ, ಎಲ್ಲರೂ ಯಾರ್ಯಾರು ರಂಗ ಶಿಕ್ಷಣ ಪಡಿತಾರೋ ಅವ್ರವ್ರ ಊರಿಗೆ ಹೋಗಿ ಕೆಲಸ ಮಾಡಬೇಕು, ಆಗ ರಂಗಭೂಮಿ ಅನ್ನೋದು ವಿಸ್ತರಿಸುತ್ತೆ ಅಂತ. ಅದು ಕೂಡ ಒಂದು ಪ್ರೇರಣೆ. ಅದ್ರ ಜೊತೆಗೆ ನಗರದಲ್ಲಿ ಏನು ಕೆಲಸ ಆಯ್ತಿಲ್ವಲ್ಲ ಈಗ, ಅಲ್ವಾ ಸರ್? ಆ ಕೆಲಸ ಆಯ್ತು ಸರ್. ನಗದು ಅನ್ನೋದಕ್ಕಿಂತ ನಂಗದು, ಅಯ್ಯೋ ಇಲ್ಲಿ ಈಗ ಮೈಸೂರಲ್ಲೂ ನನ್ನ ಜರ್ನಿ ಶುರು ಆದದ್ದೇ ಮೈಸೂರಲ್ಲಿ. ಅಲ್ಲೇ 5-6 ವರ್ಷ ಇದ್ದದ್ದು. ಕಳೆದ 2019ರಲ್ಲಿ ನಾನು ವಾಪಸ್ ನಗರಕ್ಕೆ, ನಮ್ಮ ತಾತ ತೀರೋಗೋ ತನಕನೂ ಕೂಡ ಮೈಸೂರಲ್ಲೇ ಇದ್ದೆ. ತೀರೋದ ನಂತರ ಮನೆಯ ಜವಾಬ್ದಾರಿ ಜೊತೆಗೆ ನಾನು ಊರ್ಲೇ ಉಳಿಬೇಕಾದ ಅನಿವಾರ್ಯತೆ ಬಂತು. ನಿಮ್ಗೂ ಒಂದು ಮೂಗ್ದಾರ ಹಾಕ್ಬೇಕು ಅಂತ ಇತ್ತು ಮನೆಯವ್ರಿಗೆ. ಅದು ಈಗ ಒಂದು 5 ತಿಂಗಳಲ್ಲಿ ಆಗೋಯ್ತು. ಅಂದರೆ ಮೂಗ್ದಾರನಕ್ಕಿಂತ ಅದೊಂದು ಜವಾಬ್ದಾರಿ ಹೆಚ್ಚಾಯಿತು. ಹಾಗಾಗಿ ಊರಲ್ಲೇ ಉಳಿಬೇಕಾದ್ರಿಂದ ಏನಾದ್ರು ಮಾಡ್ತಾನೆ ಇರ್ಬೇಕಲ್ಲ. ಈಗ ಈ ಕೆಲಸ ಗೊತ್ತಿರೋದು ಯಾವ್ದ ನಂಗೆ? ರಂಗಭೂಮಿ ಕೆಲಸನೇ ಅಲ್ಲಿ ಮೈಸೂರಲ್ಲೂ ಕೂಡ ಮಾಡ್ತಿದ್ದು. ಅಲ್ಲಿಂದನೇ ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಎಲ್ಲವೂ ಕೂಡ ಶುರುವಾದದ್ದು ಅಲ್ಲೇನೆ. ಅದನ್ನು ಊರಿಗೆ ಬಂದಮೇಲೂ ಕೂಡ ಅಲ್ಲಿಯ ಸ್ಥಳೀಯ ಹವ್ಯಾಸಿ ತಂಡಗಳ ಜೊತೆನೂ ಕೂಡ ಕೆಲಸ ಮಾಡಿದ್ದೀನಿ. ಶಾಂತಲ ಕಲಾವಿದರು ಅನ್ನೋ ತಂಡ, ವೆಂಕಟರಾಜು ಅವ್ರದ್ದು, ಸೋಮಶೇಖರ ಬಿಸಿಲವಾಡಿ ಅವ್ರದ್ದು ರಂಗತರಂಗ, ಆ ತಂಡದಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಜೋಕುಮಾರ ಸ್ವಾಮಿ ನಾಟಕವನ್ನು ರಂಗಶಂಕರ ಪ್ರಾಜೆಕ್ಟಿಂದ ಅಲ್ಲಿ ಡೈರೆಕ್ಷನ್ ಕೋರ್ಸ್ ಆಯಿತು. ರಂಗ ಶಿಕ್ಷಣ ಮೈಸೂರಲ್ಲಾದಮೇಲೆ ರಂಗಶಂಕರದಲ್ಲಿ ಮೇಕಿಂಗ್ ಥಿಯೇಟರ್ ಅಂತ ಒಂದು ವರ್ಕ್ಶಾಪ್ ಮಾಡಿದ್ರು 1 ತಿಂಗಳು. ಬೆಂಗಳೂರು ರಂಗಶಂಕರ. ಅಲ್ಲಿ ಸುರೇಂದ್ರನಾಥ್ ಸರು, ಮೇಡಮ್ ಅವರು, ರುದಂತಿ ಮೇಡಮ್ ಅವರು, ಇವರೆಲ್ಲ ಆರ್ಗನೈಸ್ ಮಾಡಿದ್ರು. 1 ತಿಂಗಳು ಪೂರ್ತಿ ಇಲ್ಲೇ ಉಳಿಸಿ ವರ್ಕ್ಶಾಪ್ ಮಾಡಿಸಿದ್ರು, ಡೈರೆಕ್ಷನ್ ಸಂಬಂಧಪಟ್ಟಂತೆಯೇ. ಅಲ್ಲಿಯ ಪ್ರಾಜೆಕ್ಟ್ ಆಗಿ ಜೋಕುಮಾರ ಸ್ವಾಮಿ ನಾಟಕವನ್ನು ನಗರ ತಂಡದಿಂದ, ರಂಗತರಂಗದಿಂದ ಶುರು ಮಾಡಿದ್ದು. ಅಲ್ಲಿಂದ ಮತ್ತೆ ನನ್ನ ರಂಗಭೂಮಿ ಜರ್ನಿ ಚಾಮರಾಜನಗರದಲ್ಲಿ ಶುರುವಾಯಿತು. ಅಂದರೆ ತಮಗಿಂತ ಮುಂಚೆ ಸೋಮಶೇಖರ ಬಿಸಿಲವಾಡಿ ಅಂತವರು ರಂಗ ಚಟುವಟಿಕೆ ಮಾಡ್ತಿದ್ರು. ಮತ್ತು ಎಚ್.ಎಸ್. ಉಮೇಶ್ ಸರ್ ಮೈಸೂರಿಂದನೂ ಕೂಡ ಅವ್ರನ್ನ ನಗರಕ್ಕೆ ಕರೆಸಿ, ಅವ್ರ ಗುರುಗಳವರು, ಬಿಸಿಲವಾಡಿ ಸರ್ಗೆ ಗುರುಗಳು, ನಮಗೂ ಕೂಡ ಗುರುಗಳೇ ಅವರು. ರಂಗ ಶಿಕ್ಷಣದಲ್ಲಿ ನಮಗೆ ಗ್ರೀಕ್ ರಂಗಭೂಮಿ ಇದೆಲ್ಲವನ್ನೂ ಕೂಡ ಪಾಠ ಮಾಡಿರೋರು. ಅಲ್ಲಿ ಚಾಮರಾಜನಗರದಲ್ಲಿ ಮಾಡಲೇಬೇಕು ಅಂತ ಈಗ ಏನೋ ಈ ತಂಡಗಳು ಹೋದರೆ ಇನ್ನೇನೋ ಅವರು ಯಾವ ಇತಿಮಿತಿಗಳಿರ್ತದೆ, ಅಲ್ಲಿ ಪ್ರಾಜೆಕ್ಟ್ಗಳನ್ನ ಹೊಸದಾಗಿ ತಗೊಳ್ಳೋಕ್ಕೂ ಅವ್ರಿಗೂ ಧೈರ್ಯ, ಅಂದರೆ ಇವೆಲ್ಲವೂ ಕೂಡ ಕಾಡ್ತಿರ್ತದೆ. ಹಂಗಾಗಿ ಜೋಕುಮಾರ ಸ್ವಾಮಿ ಆದಮೇಲೆ ಒಂದು ತಂಡವನ್ನು ಮಾಡ್ಕೊಂಡ್ರೆ ನನ್ನ ಚಟುವಟಿಕೆಗಳಿಗೆ ಅಥವಾ ಏನೇನೋ ಮಾಡಬೇಕು ಅಂದ್ಕೊಂತಿದ್ದೀರಲ್ಲ, ಈಗ ಮಕ್ಕಳ ವಾರಂತೆ ರಂಗಶಾಲೆ ಮಾಡ್ತಾ ಇರ್ಬೋದು, ಮತ್ತು ಮಕ್ಕಳ ಶಿಬಿರ, ಹಟ್ಟಿ ಏಕಳ ಜಗುಲಿ ಅಂತ ಮಾಡ್ತಾಯಿದ್ದೀನಿ. ಈ ಥರದ್ದೆಲ್ಲ, ಮತ್ತು ಯುವಕರಿಗೆ ಏನು ಸಂಜೆ ಹೊತ್ತು ಕ್ಲಾಸಸ್ಸು, ಈ ಥರದ್ದೆಲ್ಲ ಮಾಡ್ತಾ ಇದ್ದೀನಿ. ಮತ್ತು ಕೀಬೋರ್ಡನ್ನು ನಾನು ಮೈಸೂರಲ್ಲಿ ಪ್ರಸನ್ನ ಕುಮಾರ್ ಸರ್ ಅಂತ ನಮ್ಮ ಗುರುಗಳು, ನೀನಾದ್ ಮ್ಯೂಸಿಕಲ್ ಟ್ರಸ್ಟ್ ಅಂತ, ಅಲ್ಲಿ ಕಲ್ತಿದ್ದು.
ಆ ಕಾರಣದಿಂದ ಒಂದಷ್ಟು ನಾಟಕಕ್ಕೆ ನನಗೆ ಸಂಗೀತ ಮಾಡೋಕ್ಕೆ, ನನ್ನ ಎಲ್ಲ ನಾಟಕಗಳು ಕೂಡ ನಾನೇ ಸಂಗೀತ ಮಾಡೋಕ್ಕೆ ಅದು ಸಹಾಯ ಆಯಿತು. ಈ ಥರದ ಅಂಶಗಳನ್ನ ಏನು ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀನಲ್ಲ ಒಂದು ಬುತ್ತಿನಲ್ಲಿ, ಅಂದರೆ ಒಂದು ಡೈರಿನಲ್ಲಿ ಹಾಡುಗಳು ಇವೆಲ್ಲವನ್ನು ಕೂಡ ಅಲ್ಲಿ ಶೇರಿಂಗ್ ಮಾಡ್ತಾ ಹೋದರೆ ನಮ್ಮ ಗುಂಪು ದೊಡ್ಡದಾಯ್ತದಲ್ಲ. ನಮ್ಮ ಗುಂಪು ದೊಡ್ಡದಾದರೆ ಇನ್ನೊಬ್ರು ಯಾರೋ ಅದು ವಿಸ್ತರಿಸಲಿಕ್ಕೆ ಮತ್ತೆ ಸಾಧ್ಯ ಆಯ್ತದೆ. ಆ ಕಾರಣದಿಂದ ಅಲ್ಲಿ ಚಟುವಟಿಕೆಗಳು ಇನ್ಯಾರೋ ಸದ್ಯಕ್ಕೆ ಅಲ್ಲಿ ಉಳಿದು ಮಾಡದೇ ಇರೋ ಕಾರಣದಿಂದ ನಾನು ಹೆಚ್ಚು ಮಾಡೋಕ್ಕೆ ಅವಕಾಶ ಆಯ್ತಿತ್ತೆ. ಗಮನಕ್ಕೂ ಅದೇ ಬಂದಿದ್ದು. ಹಂಗಾಗಿ ನೀವು ನೀವೇ ನನ್ನ ಮಾಡ್ತಿರೋದು ಅಂತ ಹೇಳಕ್ಕೆ ಸಾಧ್ಯ ಆಗಿರಬಹುದು. ಇಲ್ಲ, ನಾನು ಸಾಕಷ್ಟು ಚಾಮರಾಜನಗರ ಓಡಾಡೋದ್ರಿಂದ ರಂಗ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಯನ್ನು ಕಂಡಿದ್ದು ನಾನು ನಿಮ್ಮನ್ನೇ. ಹಾಗಾಗಿ ನನಗೆ ನಿಮ್ಮ ಬಗ್ಗೆ ಸಂತೋಷ, ಪ್ರೀತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಅದು ಅಭ್ಯಾಸಿ ಟ್ರಸ್ಟ್ ಮಾಡ್ತಿರ್ತಕ್ಕಂಥ ಕೆಲಸ. ಅಭ್ಯಾಸಿ ಟ್ರಸ್ಟ್ ಮಾಡ್ತಿರ್ತಕ್ಕಂಥ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಈಗ ನಿಮ್ಮಲ್ಲಿ? ಈಗ ಅಂದರೆ ಬ್ಯಾಚ್ ವೈಸ್ ರೀತಿ ಮಾಡ್ತೀವಿ ಸರ್. ಈಗ ವೀಕೆಂಡ್ಗೆ ಈಗ 28ನೇ ತಾರೀಕು ಅಂದರೆ ಈ ಜುಲೈನಲ್ಲಿ ಮತ್ತೆ ಹೊಸ ಬ್ಯಾಚನ್ನು ಶುರು ಮಾಡ್ತಿದ್ದೀವಿ. ಕೀಬೋರ್ಡ್ಗೆ ಒಂದು 30 ಜನ ಬರ್ತಾರೆ ಕೀಬೋರ್ಡ್ ಕ್ಲಾಸ್ಗೆ. ಮತ್ತು ವೀಕೆಂಡ್ ಕ್ಲಾಸ್ಗೆ ಈಗ ಅಡ್ಮಿಷನ್ ಮಾಡ್ತೀವಿ. ಶಿಬಿರದಲ್ಲಿ ನಾವು ತಗೊಳ್ಳೋದು 40 ಜನ. ಅದಕ್ಕೆ ಇಟ್ಕೊಂಡಿದ್ದೀವಿ, ಯಾಕಂದ್ರೆ ನಮ್ಮ ಕ್ಲಾಸ್ ರೂಮು ಅದ್ರ ಬಗ್ಗೆನೂ ಹೇಳಬೇಕು. ಅಂದರೆ ಶಾಸ್ತ್ರೀಯ ವಿದ್ಯೆಗಳನ್ನು ಕಲಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ ಅಂತ? ಶಾಸ್ತ್ರೀಯ ಅಂತಂದರೆ ಈಗ ಹವ್ಯಾಸಿ ರಂಗಭೂಮಿನೇ ನಾವು ಮಾಡ್ತಿರೋದು ಅಲ್ಲಿ. ಅಂದರೆ ನಾವು ರೆಗ್ಯುಲರ್ ಆಗಿ ವರ್ಷ ಪೂರ್ತಿ ನಾವು ಕಲ್ತಂಗೆ ಅಲ್ಲಿ ಕಲ್ಸ್ಕೊಳ್ಳೋಕ್ಕೆ ಸಾಧ್ಯವಾಗಿಲ್ಲ. ಅದೇ ನಮ್ಮ ಏಮ್ ಇರೋದು. ಅಭ್ಯಾಸಿ ಟ್ರಸ್ಟು ಮುಂದೊಂದು ದಿನ ಯಾವುದೋ ಒಂದು ಜಾಗದಲ್ಲಿ ನಟನ ನನಗೆ ಭಾಳ ಸ್ಫೂರ್ತಿ, ಮಂಡ್ಯ ರಮೇಶ್ ಸರ್. ಆಮೇಲೆ ಅಲ್ಲಿ ನನಗೆ ಭಾಳಷ್ಟು ಅಲ್ಲೂ ರಂಗಶಾಲೆ ವಿದ್ಯಾರ್ಥಿಗಳಿಗೆ ಮಲ್ಲಮ್ಮನ ಮನೆ ಹೋಟ್ಲು HSU ಪ್ರಕಾಶ್ ಅವ್ರದ್ದು ಡೈರೆಕ್ಷನ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು. ರೆಗ್ಯುಲರ್ ಆಗಿ ಕ್ಲಾಸ್ ಮಾಡಲಿಕ್ಕೆ ಕರೀತಾರೆ ಆಗಾಗ, ಮತ್ತು ಶಿಬಿರಕ್ಕೆ ಇವಕ್ಕೆಲ್ಲ. ಮತ್ತು ನನ್ನ ಹೆಜ್ಜೆಗಳಿಗೆ ಅವರು ಸದಾ ಪ್ರೋತ್ಸಾಹವಾಗಿ ನಿಂತಿದ್ದಾರೆ. ನಾನು ರಂಗ ಶಿಕ್ಷಣದಲ್ಲಿದ್ದಾಗ ಅವರ ನಟನ ರಂಗಶಾಲೆ ಬಿಲ್ಡಿಂಗ್ ಓಪನ್ ಆಯಿತು. ಇವತ್ತಿಗೆ 10 ವರ್ಷ, ಅದು ನಿನ್ನೆಗೆ 10 ವರ್ಷ ಆಯಿತು ಮೈಸೂರಿನಲ್ಲಿ. ಅದು ಕೂಡ ಇನ್ಸ್ಪಿರೇಷನ್. ಸದ್ಯಕ್ಕೆ ನಾವು ಪೂರ್ಣಾವಧಿಯಲ್ಲಿ ರಂಗ ಶಿಕ್ಷಣ ಅಭ್ಯಾಸಿ ಟ್ರಸ್ಟ್ ಮೂಲಕ ಮಾಡೋಕ್ಕಾಯ್ತಿಲ್ಲ. ಆದರೆ ಮುಂದೊಂದು ದಿನ ಹಂತ ಹಂತವಾಗಿ ಈಗ ವೀಕೆಂಡ್ ಕ್ಲಾಸ್ ಅಂತ ಮಾಡ್ತಿದ್ದೀವಿ ಮಕ್ಕಳಿಗೆ, ಮತ್ತು ಮಕ್ಕಳ ಶಿಬಿರ ಅಂತ ಮಾಡ್ತಿದ್ದೀವಿ, ಮತ್ತು ಯುವಕರಿಗೆ ಸಂಜೆ ಹೊತ್ತು ಅಂತ 3 ತಿಂಗಳ ರೀತಿಯಲ್ಲಿ ಮಾಡ್ತಿದ್ದೀವಿ. ಒಂದು ನಾಟಕ ತಯಾರು ಮಾಡ್ಕೊತಿದ್ದೀವಿ. ಆದರೆ ಫುಲ್ ಫ್ಲೆಡ್ಜಲ್ಲಿ ಮಾಡೋಕ್ಕೆ ಪ್ರಯತ್ನಗಳಿವು. ಮೊದಲ ಹೆಜ್ಜೆಗಳನ್ನ ನಾನು ಮಾಡ್ತಿದ್ದೀನಿ. ಇದರಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ನಟ ಮತ್ತು ನಟನೆ ರಂಗಭೂಮಿ ಪಾಠಗಳು ಅಂತ ಟೈಟಲ್ನ ಯುವಕರು ಮಾಡೋದಕ್ಕೆ ಕೊಟ್ಕೊಂಡಿದ್ದೀನಿ. ರಂಗದ ತಾಕತ್ತು ಅದೇ ನೋಡಿ, ಏನಂದರೆ ತನಗೇನು ಬೇಕೋ ಅದನ್ನು ತಂತಾನೆ ರೂಪಿಸ್ಕೊಳ್ತಾ ಹೋಗ್ತದೆ. ಹೌದು ಹೌದು ಅಲ್ವಾ? ಹೌದು. ಅದನ್ನು ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳನ್ನ ಬಳಸ್ಕೊಂಡು, ಸಂಪನ್ಮೂಲಗಳನ್ನ ಬಳಸ್ಕೊಂಡು ಅದೇ ತನ್ನನ್ನು ರೂಪುಗೊಳಿಸ್ತಾ ಹೋಗ್ತದೆ. ಹೌದು ಸರ್, ಅದೇ ರಂಗದ ಒಂದು ಶಕ್ತಿ ಅಂತ. ಹೌದು, ಗುಂಪಿನ ಕಲೆ. ಆದ್ರಿಂದ ಯಾವನೇ ಈಗ ಏಕ ವ್ಯಕ್ತಿ ಪ್ರದರ್ಶನ ಮಾಡಬೇಕು ಅಂದ್ರೂ ಕೂಡ ಒಬ್ಬ ಲೈಟ್ ಡಿಸೈನರು ಇಲ್ಲ ಅಂತಂದರೆ, ಅಥವಾ ಮ್ಯೂಸಿಕ್ನ ಇಲ್ಲ ಅಂತಂದರೆ, ಆಮೇಲೆ ಅವರೆಲ್ಲರೂ ಇದ್ದಾಗಲೇ ತಾನೆ ನಾಟಕ ಅಂತಂದರೆ ಒಬ್ಬೊಬ್ಬನೇ ಮಾಡ್ಕೊಳಕ್ಕೆ ನಾಟಕವೂ ಅಲ್ಲ ಅದು. ಅಂದರೆ ಬದುಕು ಅಂತಂದರೆ ಒಬ್ಬೊಬ್ಬನೇ ಬದುಕೋದಲ್ಲ, ಸಮೂಹ ಒಬ್ರಿಗೊಬ್ರು ಎಲ್ಲರೂ ಒಟ್ಟಾಗಿ ಬದುಕಬೇಕಪ್ಪ ಅನ್ನೋದನ್ನೇ ಹೇಳೋದು ನಾಟಕ ಅಂತ. ಮಾತನಾಡಣ್ಣಯ್ಯ